ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಬ್ರೈಡಲ್ ಸ್ಯಾರಿಗೆ ಹಾಕುವಂತಹ ಒಂದು ಗ್ರ್ಯಾಂಡ್ ಡಿಸೈನ್ ತೋರಿಸ್ತಾ ಇದ್ದೀನಿ, ಸ್ಯಾರಿ ಕೊಚ್ಚೋದು ಈ ವಿಡಿಯೋದಲ್ಲಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ಅದಕ್ಕೆ ನಾನು ಫಸ್ಟ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ನಾವು ಫ್ರಂಟ್ ಸೈಡಿಂದ ಹಾಕ್ತಾ ಇರೋದು, ಇಲ್ಲಿ ಸೀರೆನ ಫ್ರಂಟ್ ಸೈಡಿಂದ ವರ್ಕ್ ಮಾಡ್ತಾ ಇರೋದು. ಸೊ ಫಸ್ಟ್ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡ್ಕೊಳ್ಳಿ. ಸೊ 2 ಟೈಮ್ಸು ಲಾಕ್ ಮಾಡ್ಕೋಬೇಕಿಲ್ಲಿ. 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸೊ ಇಲ್ಲಿ ನೀವು ಬೀಡು ಯಾವ್ದು ಬೇಕಾದರೂ ತೊಗೋಬೋದು, ಇದೇ ರೀತಿ ತೊಗೋಬೇಕಂತ ಏನಿಲ್ಲ. ಬಟ್ ಈ ಬೀಡು ಕುಚ್ಚು ಬರುತ್ತೆ, ಈ ಬೀಡ್ ಕೆಳಗಡೆ ಕುಚ್ಚು ಬರುತ್ತೆ. ಸೊ ನಿಮಗೆ ಬೀಡು ಬೇಡ ಕುಚ್ಚು ಕೆಳಗೆ ಅಂದರೆ ನೀವು ಈ ಬೀಡನ್ನ ಸ್ಕಿಪ್ ಮಾಡಿಕೊಂಡು 3 to 4 ಚೈನ್ಸ ಹಾಕೋಬೋದು. ಸೊ ನಾನು ಇಲ್ಲಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಿ ಅದನ್ನ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ ಈಗ ಚೈನ್ಸ್ ಹಾಕೋಣ. 5 ಚೈನ್ಸ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಸ್ಟ್ರೇಟಾಗಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರವನ್ನು ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ 6 ಚೈನ್ ಹಾಕೋಣ. ಈಗ ನೆಕ್ಸ್ಟು 6 ಚೈನ್ ಹಾಕಿ ಅದನ್ನ ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸ್ವಲ್ಪ ಒಳಗೆ ಲಾಕ್ ಮಾಡ್ಕೊಳ್ಳಿ. 6 ಚೈನ್ ಹಾಕಿರ್ತೀವಲ್ಲ, ಒಂದು 4 ಚೈನಷ್ಟು 4 ಚೈನ್ ಅಥವಾ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಷ್ಟು ಲಾಕ್ ಮಾಡ್ಕೊಳ್ಳಿ, ಒಳಗೇ ಲಾಕ್ ಮಾಡ್ಕೊಳ್ಳಿ. ಅಂದರೆ ಅದು ಇಲ್ಲಿ ಯು ಶೇಪ್ ಬರಬೇಕು. ಆ 6 ಚೈನ್ ಏನಿದೆಯಲ್ಲ ಈ ರೀತಿ ಯು ಶೇಪ್ ಬರಬೇಕು. ಅದಾದಮೇಲೆ ಮತ್ತೆ 5 ಚೈನ್ ಹಾಕೋಣ. 5 ಚೈನ್ ಹಾಕಿ ಸ್ಟ್ರೇಟಾಗಿ ನೋಡಿ ಅಲ್ಲಿಗೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರವನ್ನು ಮಾಡಿ ಲಾಕ್ ಮಾಡೋಣ. ಸೊ ಒಂದು ಬೀಡ್ ಆ್ಯಡ್ ಮಾಡಿದ್ಮೇಲೆ 5 6 5 ಚೈನ್ಸು. ಸೊ ಈಗ ನೆಕ್ಸ್ಟ್ ಮತ್ತೆ ಬೀಡ್ ಆ್ಯಡ್ ಮಾಡೋಣ. ಇಲ್ಲಿ ಕುಚ್ಚು ಬರುತ್ತೆ, ಬೀಡ್ ಬೇಡ ಅಂತ ಸ್ಕಿಪ್ ಮಾಡಿದವರು ಇಲ್ಲಿ ಅಲ್ಲಿ ಫಸ್ಟ್ ಏನಾದರೂ 4 ಚೈನ್ ಹಾಕ್ಕೊಂಡಿದ್ರೆ ಇಲ್ಲೂ ಕೂಡ 4 ಚೈನ್ ಹಾಕ್ಕೊಳ್ಳಿ. ಇಲ್ಲ ನಮಗೆ ಬೀಡ್ ಇರಲಿ ಅಂದರೆ ನಾನು ಈಗ ಹಾಕ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹಾಕ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನ ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಸೊ ನಮ್ಗೆ ಒಂದು ಆರ್ಚಿಗೆ 5 6 5 ಚೈನ್ಸ್ ಬೇಕು. ಸೊ ಈಗ ಬೀಡ್ ಆ್ಯಡ್ ಮಾಡಿದ್ವಲ್ಲ, ಈಗ ಮತ್ತೆ 5 6 5 ಹಾಕೋಣ. ಸೊ ಬೀಡ್ ಆ್ಯಡ್ ಮಾಡಿದಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಸ್ವಲ್ಪ ಚೇಂಜ್ ಇದೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಮತ್ತು 6 ಚೈನ್ ಹಾಕಿ ಅದನ್ನ ಒಳಗಡೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ 6 ಚೈನ್ನ ಲಾಕ್ ಮಾಡಬೇಕು. ಸೊ 6 ಚೈನ್ ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ ಹಾಕ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ ನಾವೇನಲ್ಲಿ 6 ಚೈನ್ನ ಒಳಗಡೆ ಲಾಕ್ ಮಾಡ್ತೀವಲ್ಲ, ಸೊ ಅಲ್ಲಿ ಆರ್ಚ್ ಬರುತ್ತೆ, ಅದಕ್ಕೋಸ್ಕರ ಆ ರೀತಿ ಒಳಗಡೆ ಲಾಕ್ ಮಾಡ್ಕೋಬೇಕು. ಸೊ ಈಗ ನಾನು 5 6 5 ಹಾಕಿದೆ ಚೈನ್ಸು, ಮತ್ತು ಬೀಡ್ ಆ್ಯಡ್ ಮಾಡಿ ಮತ್ತು 5 6 5 ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ನಾನು ಎಂಡಲ್ಲಿ ಬೀಡ್ಗೆ ಎಂಡ್ ಮಾಡಿದ್ದೀನಿ ಡಿಸೈನ್ನ. ಸೊ ನಿಮಗೆ ಡಿಸೈನ್ ಬೀಡ್ಗೆ ಎಂಡ್ ಆದರೆ ಎಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ 5 ಚೈನಿಗೆ ಬಂದರೂ ನಡೆಯುತ್ತೆ, ಏನಾಗೋದಿಲ್ಲ. ಸೊ ನಾನು ಫಸ್ಟು ಕುಚ್ಚು ಲಾಸ್ಟು ಕುಚ್ಚು ಬರುತ್ತೆ ಅಂಥೇಳಿ ಒಂದು ಬೀಡ್ಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಸೇಮ್ ಅದೇ ಕಲರ್ ಫಸ್ಟ್ ಏನು ತೊಗೊಂಡಿದ್ದೀನಲ್ಲ ಅದೇ ಕಲರ್ ದಾರನ ತೊಗೊಂಡಿದ್ದೀನಿ. ಅದನ್ನ ಫಸ್ಟ್ ಲಾಕ್ ಮಾಡಿರ್ತಾನೆ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ನಾನಿಲ್ಲಿ 5 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ ನೀವು ಬೀಡ್ ದೊಡ್ಡದು ಅಥವಾ ಸಣ್ಣದು ತೊಗೊಂಡಿದ್ರೆ ಇಲ್ಲಿ ಚೈನ್ಸ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ 5 ಚೈನ್ ಹಾಕಿ ಈ ಸೈಡ್ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀವು ಬೀಡ್ ಏನಾದರೂ ನೀವು ಚಿಕ್ಕದು ತೊಗೊಂಡಿದ್ರೆ 4 ಚೈನ್ 3 ಚೈನ್ ಹಾಕಿ, ಅಥವಾ ದೊಡ್ಡದು ತೊಗೊಂಡಿದ್ರೆ ಹೆಚ್ಚಿಗೆ ಹಾಕಿ 6 to 7 ಚೈನ್ಸ್ನ ಹಾಕ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿ ಈ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿ ಈ 5 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಮತ್ತೆ ಅದೇ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು. ಸೊ ಇಲ್ಲಿ ಕಂಟಿನ್ಯೂ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ನಾನಿಲ್ಲಿ ಎಷ್ಟು ಕಂಬ ಮಾಡಿದ್ದೀನಿ ಅಂತ ಹೇಳ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ಹೊಸ ವೀಡಿಯೋಗಳನ್ನ ನೋಡ್ಬೋದು. ಸೊ ನಿಮ್ಗೆ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಇಲ್ಲಿ ಕಂಟಿನ್ಯೂ ನಾವು ಆ 6 ಚೈನ್ ಪೂರ್ತಿ ಆರ್ಚ್ ಇದೆಲ್ಲ ಅದು ಕಂಪ್ಲೀಟ್ ಆಗೋ ಥರ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ
14 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿದ್ದೀನಿ. ಸೊ ನೀವು ಕೂಡ 14 ಮಾಡಿ, ಹೆಚ್ಚು ಕಡಿಮೆ ಮಾಡಬೇಡಿ. ಯಾಕಂತ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ. ಸೊ 14 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿ, ಸೊ ಇಲ್ಲಿ ಒಂದೇ ಲೆಂತಲ್ಲಿ ಮಾಡಿ, ಅಂದರೆ ಡಿಸೈನು ನೀಟಾಗಿ ಬರುತ್ತೆ. ನಾನಿಲ್ಲಿ 14 ಕಂಬಗಳನ್ನ ಒಂದೇ ಲೆಂತಲ್ಲಿ ಮಾಡಿದ್ದೀನಿ. ಸೊ ನಿಮಗೆ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ನೀವು ಕೂಡ ಒಂದೇ ಲೆಂತಲ್ಲಿ ಮಾಡಿ, ಅಂದರೆ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಇಲ್ಲಿ 14 ಕಂಬ ಪೂರ್ತಿ ಹಾಕಿದ ಮೇಲೆ ಅದನ್ನ ಈಗ ಈ 5 ಚೈನ್ ಇದೆಯಲ್ಲ, ಆ 5 ಚೈನ್ ಒಳಗಡೆ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ, ಅಥವಾ 5 ಚೈನ್ ಲಾಕ್ ಮಾಡಿರುತ್ತಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಫಸ್ಟ್ ಕೂಡ ಒಂದು ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿವಿ. ಸೊ ಎಂಡಲ್ಲಿ ಕೂಡ ಅದೇ ರೀತಿ ಮಾಡ್ಕೋಬೇಕು, ಅಂದರೆ ನಿಮಗೆ ಆರ್ಚ್ ನೀಟಾಗಿ ಕಾಣಿಸುತ್ತೆ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 5 ಚೈನ್ ಹಾಕೋಣ. 5 ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಸೊ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ನೀವು ಬೀಡ್ ಕೆಳಗಡೆ ನೀವು ಫಸ್ಟ್ ಏನಾದರೂ 4 ಚೈನ್ ಹಾಕಿದರೆ ಇಲ್ಲೂ ಕೂಡ 4 ಚೈನ್ ಹಾಕ್ಕೊಳ್ಳಿ. ಸೊ ನಾನು 5 ಚೈನ್ ಹಾಕಿದ್ದೀನಿ, ಅದಕ್ಕೆ 5 ಚೈನ್ ಹಾಕ್ತಾಯಿದ್ದೀನಿ. ಲಾಕ್ ಮಾಡಿದ್ಮೇಲೆ ಒಂದು ಚೈನ್ ಹಾಕಿ ಈ ನೆಕ್ಸ್ಟ್ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಸೊ ಇಲ್ಲಿ ಡಬಲ್ ಕ್ರೋಶಗಳನ್ನ ಮಾಡಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರನ ಒಂದು ಸರ್ತಿ ತೆಗಿಬೇಕು. ಸೊ ಇಲ್ಲಿ ಕೂಡ ನಾವು 14 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಸೊ ನೀವು ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. 14 ಮಾಡಿದ ಮೇಲೆ ನೆಕ್ಸ್ಟ್ ಈ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಈ ಆರ್ಚನ್ನ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಆ ಲಾಕ್ ಇರುತ್ತಲ್ಲ, 5 ಚೈನ್ ಲಾಕ್ ಸೀರೆಗೆ ಲಾಕ್ ಮಾಡಿದ್ದು, ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಬೀಡ್ಗೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಬೀಡ್ ಕೆಳಗಡೆ ಹಾಕಿ ಈ ಆರ್ಚನ್ನ ಕಂಟಿನ್ಯೂ ಹೀಗೆ ಮಾಡಿಕೊಂಡು ಹೋಗಬೇಕು. ಥರ್ಡ್ ಸ್ಟೆಪ್ಗೆ ನೀವು ಯಾವ ಕಲರ್ ತೊಗೋತಿರಲ್ಲ ದಾರ, ಆ ದಾರದಲ್ಲಿ ಮುಂಚೆನೇ ಈ ರೀತಿ 6 ಎಳೆ ದಾರದಲ್ಲಿ ಬೀಡನ್ನ ಸೇರಿಸಿಡಿ. ಒಂದು ಸ್ವಲ್ಪ ಹೆಚ್ಚಿಗೆ ಬೀಡನ್ನೇ ಸೇರಿಸಿ, ಉಳಿದ್ರೆ ಲಾಸ್ಟಲ್ಲಿ ತೆಗಿಯೋಕ್ಕೆ ಬರುತ್ತೆ. ಮತ್ತು ಕಡಿಮೆ ಆದರೆ ಮತ್ತೆ ದಾರ ಕಟ್ ಮಾಡಿ ತುಂಬ ಇದಾಗುತ್ತೆ. ಸೊ ನಾನಿಲ್ಲಿ 6 ಎಳೆ ದಾರನ ಫಸ್ಟ್ ಸೀರೆ ಬ್ಯಾಕ್ ಸೈಡ್ ಇಟ್ಟು ನಾವೇನು ಲಾಕ್ ಮಾಡಿರ್ತೀವಲ್ಲ, ಆ ಲಾಕಿಗೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ಮೇಲೆ 5 ಚೈನ್ ಹಾಕೋಣ. ಇಲ್ಲಿ ಕುಚ್ಚು ಕಟ್ಟೋಕ್ಕೆ 5 ಚೈನ್ ಹಾಕಿ ಈ ಬೀಡ್ ಪಕ್ಕ ಏನು ಲಾಕ್ ಇರುತ್ತೆ ಅಲ್ಲ, ಆ ಲಾಕ್ ಸೆಕೆಂಡ್ ಸ್ಟೆಪ್ಪಲ್ಲಿ ಮಾಡಿರ್ತೀವಲ್ಲ ಲಾಕು, ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪಿಗೆ ಮಾಡಿರ್ತೀವಲ್ಲ ಅಲ್ಲಿ ಬರೋದಿಲ್ಲ, ಸೆಕೆಂಡ್ ಸ್ಟೆಪ್ಪಿಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಬರುತ್ತೆ, ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಈಗ ಇಲ್ಲಿಂದ ಡೈರೆಕ್ಟಾಗಿ ಆರ್ಚ್ ಸ್ಟಾರ್ಟ್ ಮಾಡೋಣ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ, ನಿಮ್ಗೆ ಇಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ನೋಡಿ, ಡಬಲ್ ಕ್ರೋಶಾ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಿದ್ದಾವಲ್ಲ ನಿಮಗಿಲ್ಲಿ. ಸೊ ಇಲ್ಲಿ ನಾವು ಫಸ್ಟ್ ಹೋಲ್ ಗ್ಯಾಪ್ಗೆ, ನಮಗೇನು ಫಸ್ಟ್ ಹೋಲ್ ಗ್ಯಾಪ್ ಕಾಣುತ್ತಲ್ಲ, ಆ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಅದೇ ಹೋಲ್ ಗ್ಯಾಪಿಗೆ, ಫಸ್ಟ್ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶಾ. ಸೊ ಒಂದೇ ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶಾಗಳನ್ನ ಮಾಡಬೇಕು. 2 ಡಬಲ್ ಕ್ರೋಶಾ ಮಾಡಿದ ಮೇಲೆ ಈಗ ನಾವು ಬೀಡನ್ನ ಸರಿಸ್ಕೊಳ್ಳೋಣ. ಒಂದೇ ಹೋಲ್ ಗ್ಯಾಪ್ಗೆ 2 ಕಂಬ ಮಾಡಬೇಕು, ಡಬಲ್ ಕ್ರೋಶಾ ಕಂಬಗಳನ್ನ. ಸೊ ಮಾಡಿದ ಮೇಲೆ ಬೀಡನ್ನ ಸರಿಸಿ, ಮತ್ತು ಬೀಡ್ ಮುಂದೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನೆಕ್ಸ್ಟ್ ಸೆಕೆಂಡ್ ಹೋಲ್ ಗ್ಯಾಪ್ಗೆ, ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಬೀಡ್ ಈ ರೀತಿ ಹಿಂದೆ ಹೋಗಿರುತ್ತೆ, ಅದನ್ನ ಈ ರೀತಿ ಮೂವ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡು ಮೂವ್ ಮಾಡಿ ಮತ್ತೆ 2 ದಾರ ಒಂದು ಸತಿ, 2 ದಾರ ಒಂದು ಸತಿ ತೆಗೆದು ಒಂದು ಡಬಲ್ ಕ್ರೋಶಾ, ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೆಕೆಂಡ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1, 2 ದಾರ 1, 2 ಡಬಲ್ ಕ್ರೋಶಾ ಆಯ್ತಲ್ಲ. ಈಗ 2 ಡಬಲ್ ಕ್ರೋಶಾ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಸೊ ಒಂದು ಚೈನ್ ಹಾಕಿ ನೆಕ್ಸ್ಟ್ ಥರ್ಡ್ ಹೋಲ್ ಗ್ಯಾಪ್ ಏನಿರುತ್ತಲ್ಲ, ಆ ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು, ಅಂದರೆ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಸೊ ನಿಮಗೆ ಈ ರೀತಿ ಡಿಸೈನ್ ಬರುತ್ತೆ. ನೀವು ಮತ್ತೆ ನೆಕ್ಸ್ಟು ಒಂದು ಚೈನ್ ಹಾಕ್ಕೋಬೇಕು. ಫಸ್ಟು ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1, 2 ದಾರ 1 ಡಬಲ್ ಕ್ರೋಶಾ, ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಅದೇ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1, 2 ದಾರ 1, 2 ಕಂಬ ಆಯಿತು ಒಂದು ಹೋಲ್ ಗ್ಯಾಪ್ಗೆ. ಈಗ ಬೀಡ್ ಸರಿಸ್ಕೊಳ್ಳೋಣ. ಸೊ ನಿಮಗೆ ಬೀಡು ಮಿಡಲ್ ಬರುತ್ತೆ. ಒಂದು ಹೋಲ್ ಗ್ಯಾಪ್ಗೆ 2 ಕಂಬ, ಒಂದು ಬೀಡ್ ಆ್ಯಡ್ ಮಾಡಿ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ 2 ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು. ಬೀಡನ್ನ ಮುಂದೆ ಸರಿಸ್ಕೋಬೇಕು. ಆಮೇಲೆ 2 ದಾರ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ ತೆಗೀರಿ, ಮತ್ತು ಇನ್ನೊಂದು ಡಬಲ್ ಕ್ರೋಶಾನ ಅದೇ ಹೋಲ್ ಗ್ಯಾಪ್ಗೆ ಮಾಡಬೇಕು. ಸೊ 4 ಕಂಬ ಆಯಿತು. ಈಗ ನೆಕ್ಸ್ಟ್ ಒಂದು ಚೈನ್ ಹಾಕೋಣ. ಒಂದು ಚೈನ್ ಹಾಕಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡೋಣ.
ಸೊ ಅರ್ಥ ಆಯಿತು ಅನ್ಕೋತೀನಿ. ನಿಮಗಿದು ಸ್ಪೀಡ್ ಅನಿಸಿದ್ರೆ ನೀವು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಒಂದು ಹೋಲ್ ಗ್ಯಾಪ್ಗೆ 2 ಕಂಬ, ಆಮೇಲೆ ಬೀಡ್ ಆ್ಯಡ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ 2 ಕಂಬ, ಅದಾದಮೇಲೆ ಒಂದು ಚೈನ್ ಹಾಕಿ ಅದರ ಪಕ್ಕದಲ್ಲಿ ಲಾಕ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಬರುತ್ತೆ. ಇಲ್ಲಿ ಈ ಥರ 5 ಪೆಟಲ್ಸ್ ಬರುತ್ತೆ. ಸೊ ಒಂದು ಹೋಲ್ ಗ್ಯಾಪ್ಗೆ ಇಲ್ಲಿ 2 ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಸೊ ಮಾಡಿದ ಮೇಲೆ ಬೀಡ್ ಸರಿಸ್ಬೇಕು. ಬೀಡ್ ಸರಿಸಿ ಮತ್ತು ಅದರ ಪಕ್ಕ ಏನಿರುತ್ತಲ್ಲ ಹೋಲ್ ಗ್ಯಾಪ್ಗೆ ಅಲ್ಲಿ ಮತ್ತೆ 2 ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಮಾಡಿದ ಮೇಲೆ ಒಂದು ಚೈನ್ ಹಾಕ್ಕೊಂಡು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಸೊ ಇಷ್ಟೇ, ಕಂಟಿನ್ಯೂ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಸೊ ಬೀಡ್ ಫ್ರಂಟ್ ಮೂವ್ ಮಾಡಿ, ಇಲ್ಲ ತಾನಾಗೆ ಫ್ರಂಟ್ ಬಂದಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಡೈರೆಕ್ಟಾಗಿ ಡಬಲ್ ಕ್ರೋಶಾ ಮಾಡ್ಕೋಬೋದು. ಅದು ಬ್ಯಾಕ್ ಸೈಡ್ ಹೋಗಿದ್ರೆ ಮೂವ್ ಮಾಡಿನಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ 2 ಕಂಬ ಆದಮೇಲೆ ಒಂದು ಚೈನ್ ಹಾಕಿ ಅದರ ಪಕ್ಕದಲ್ಲಿರೋದಕ್ಕೆ ಲಾಕ್ ಮಾಡಿದ್ದೀನಿ. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಇಲ್ಲಿ 5 ಪೆಟಲ್ಸ್ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ನಾನು 5 ಪೆಟಲ್ಸ್ ಹಾಕಿದ್ದೀನಿ ನೋಡಿ. ಹಾಕಿದ ಮೇಲೆ ನೆಕ್ಸ್ಟ್ ಅದನ್ನ ಇಲ್ಲಿ ಲಾಕ್ ಇರುತ್ತಲ್ಲ ಬೀಡ್ ಪಕ್ಕ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಆ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ 5 ಚೈನ್ಗೆ 5 ಚೈನ್ ಹಾಕಬೇಕು. ಅದು ಪಕ್ಕ ಲಾಕ್ ಮಾಡಿ ಕಂಟಿನ್ಯೂ ಮಾಡಬೇಕು. ಸೊ ನಿಮ್ಗೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಅದು. ಸೊ ಮತ್ತೆ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ನೀವು ಕಂಟಿನ್ಯೂ ಆರ್ಚನ್ನ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಫಸ್ಟಿಗೆ ಹಾಕಿದ್ವಲ್ಲ ಅದೇ ರೀತಿ ಆರ್ಚನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಪೂರ್ತಿ ಆದಮೇಲೆ ನಾನು ಇಲ್ಲಿ ಬೀಡ್ ಕೆಳಗಡೆ ಕುಚ್ಚು ಕೂಡ ಕಟ್ಟಿ ತೋರಿಸ್ತಿದ್ದೆ ನೋಡಿ. ತುಂಬ ಪುಟ್ ಕುಚ್ಚು ಕಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲಿ ಬೇಬಿ ಕುಚ್ಚು ಕಟ್ಕೊಂಡಿದ್ದೀನಿ. ನಿಮಗೆ ಡಿಸೈನ್ ಇಷ್ಟ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬ್ರೈಡಲ್ ಸೀರೆಗೆ ಈ ರೀತಿ ಮುಹೂರ್ತದ ಸೀರೆಗೆ ನೀವು ಇದನ್ನ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.